ಇದು 3ನೇ ಬಾರಿ ಗೆದ್ದಿರೋದು ನಾವು ಪಂಚಾಯತಿ ಒಳಗೆ. ನಾನು ಗೆದ್ದಿದ್ದೀನಿ, ನಮ್ಮ ಮಿಸಸ್ಸು ಗೆದ್ದವ್ರೆ. ಒಬ್ಬ ಮನುಷ್ಯ ಗೆಲ್ಲಬೇಕು ಅಂದರೆ ಏನೋ ಒಂದು ಸರಿ ಏನೋ ಒಂದು ಹತಾಚುರ್ವೆ ಗೆಲ್ಬೋದು, ಆದರೆ ನಾವು ನಡ್ಕೊಳೋದು ಹೇಗೆ ಎತ್ತ ಅನ್ನೋದ್ರ ಮೇಲೆ ಎಲ್ಲರದು ಹೋಗುತ್ತೆ. ನಾವು ಪಂಚಾಯಿತಿ ಮೊಟ್ಟ ಮೊದಲಿಗೆ ಇಲ್ಲಿ ನಾವಿದ್ದವ್ರು 7 ಜನ ಇದ್ದು 10 ಜನ ಆದೋ. 10 ಜನ ಆಗಿದ್ದು ಪ್ರೀತಿ ವಿಶ್ವಾಸದಿಂದ ಆಗಿದ್ದೇ ಹೊರತು ಏನೋ ದುಡ್ಡು ಕೊಟ್ಟು ನಾವು ದೌರ್ಜನ್ಯ ಮಾಡಿ ಏನಲ್ಲ. ಎಲ್ಲ ಇಲ್ಲೇ ಅವರೇ ಮೆಂಬರ್ಗಳು. ಒಂದು ಅನ್ಯೋನ್ಯತೆಯಿಂದ ಹರ್ಷಿ ಅವ್ರನ್ನ ಅಧ್ಯಕ್ಷನ ಮಾಡ್ದೋ, ಉಪಾಧ್ಯಕ್ಷನ ಮಾಡ್ದೋ. ಜೆಂಟ್ಸ್ ಆದಾಗ ಲೇಡೀಸ್ ಮಾಡ್ದೋ ನಾವು ಉಪಾಧ್ಯಕ್ಷನ. ಇಲ್ಲೇ ಪಾರ್ವತಮ್ಮವರು ಅಂತ ಕೂತವ್ರೆ. ನಾವು ಯಾವುದು ದೌರ್ಜನ್ಯ ಮಾಡಿ ಒಂದು ಏನೋ ಸಾಧನೆ ಮಾಡಬೇಕು ಅಂತ ಮಾಡಲಿಲ್ಲ. ಹರ್ಷಿ ಅವ್ರಿಗೆ ಎದುರಾಗಿ ಹಿಂದೆ ನಾವು BJP ಪಂಚಾಯತಿಯಿಂದನೇ ಮಂಜುನಾಥ್ ಅವ್ರನ್ನ ಮಿಸಸ್ನ ಅಧ್ಯಕ್ಷನ ಮಾಡ್ದೋ. ಅವರಾದರೂ ಸಹ ನಾವು ಅವ್ರ ಆಪೋಸಿಟ್ ಇದ್ದರೂ ಸಹ ಎಂದೂ ನಮಗೆ ಒಂದು ಕಾಟ ಕೊಟ್ಟವರಲ್ಲ, ನಮಗೇನು ಅಂತ ಕೇಳಿದವರಲ್ಲ. ಮೆಂಬರ್ಗಳೆಲ್ಲ ಅವರೇ ಕೇಳ್ಬೋದು ನೀವು. ಯಾಕೆಂದರೆ ಈ ಸರಿ ಹರ್ಷಿನ್ ಮಾಡಬೇಕಾದ್ರೆ ನಾವೇನು ಕಾರಣ ಏನು ಅಂದರೆ ಅವನು ನಡವಳಿಕೆ ನೋಡಿ ಅಧ್ಯಕ್ಷನ ಮಾಡಿದ್ದು. ಅವನು ರೌಡಿ ಅದು ಇದು ಅಂತ ಇವ್ರು ಹೇಳ್ತಾರಲ್ಲ, ಅದು ಇದು ಅಂತ ಅವೆಲ್ಲ ಇಲ್ಲ. ಒಂದು ಪ್ರೀತಿ ವಿಶ್ವಾಸ ನಮ್ಮ ಜೊತೆಯಲ್ಲಿ 2ನೇ ಬಾರಿ ಮೆಂಬರ್ ಆದರೂ ನಮ್ಮ ಜೊತೆ ನಡ್ಕೊಂಡಿದ್ದ ರೀತಿ. ನಾವು ಹೋದ ಬಾರಿನೂ ನಿಮಗೆಲ್ಲ ಗೊತ್ತು ಇಲ್ಲಿ BJP ಪಂಚಾಯತಿನೇ ಅಂತ ಇದ್ದಿದ್ದು. ಆದರೂ ನಾವು ಅಧ್ಯಕ್ಷರನ್ನಾಗಲಿ ಉಪಾಧ್ಯಕ್ಷರನ್ನಾಗಲಿ ನಮ್ಮ ಹಿಡಿತವಾಗಿರಬೇಕು, ನಾವು MLA ತಗೋಬಾರ್ದು ಅವ್ರು ತಗೋಬಾರ್ದು ಅಂತ ಏನು ಇರಲಿಲ್ಲ. ನಾವೆಲ್ಲ ಸೇರಿ MLA ಅವ್ರ ಮನೆಗೆ ಹೋದಾಗ ಹಾರ ಹಾಕ್ಕೊಳಕ್ಕೆ ಹಾರ ತೊಗೊಂಡೋದು. ಯಾರಪ್ಪ ಏನು ಹಾಕ್ಸೋಣಲ್ಲ ರೀ ನಾನು ಹಾರ. ಯಾಕೆ ಸರ್ ಹಾಕ್ಸೋಣ, ನಾವು ಒಂದು ಸ್ವಲ್ಪ BP. ಯಾಕೆ ಸರ್, ಯಾಕೆಂದರೆ ನಿಮಗೆ ಗೊತ್ತು ನಾಗರಾಜ್ ಅವ್ರನ್ನ 2008ರಲ್ಲಿ 2009ರಲ್ಲಿ ಯಾವ ರೀತಿ ನಾವು ತಂದೋ, ಒಬ್ಬ ಮಾಸ್ಟ್ರನ್ನ ತಂದು MLA ಮಾಡಿದಂಥ ನಾವು ಕಾರ್ಯಕರ್ತರು. ತಾಲೂಕು ಅಧ್ಯಕ್ಷರಾಗಿದ್ದ BJP ಒಳಗೆ ಮೇಷ್ಟ್ರು ಯಾರು ಅಂತ ಗೊತ್ತಿರಲಿಲ್ಲ, MLA ಅವ್ರು ಯಾರು ಅಂತ ಗೊತ್ತಿರಲಿಲ್ಲ. ಬೇಕಾದ್ರೆ ನಾಗರಾಜ್ ಅವ್ರು ನೀವು ಕೇಳಿದ್ರು ಹೇಳ್ತಾರೆ ನಮ್ಮ ಬಗ್ಗೆ ಏನು ಎತ್ತ, ನಮ್ಮ ವರ್ಚಸ್ ಏನು ಅಂತ. ತ್ಯಾಮಗೊಂಡೊಬ್ಳೆ ನಾನೇ MLA ಅಂತ ಓಡಾಡಿ ಗೆದ್ದಿಸ್ತು ಅಂತವ್ರು ನಾವು. ನನಗೆ ಹಾರ ಬೇಡ ಅಂತಿರಲ್ಲ. ಯಾಕೆ ಅಂತ ನಾನು MLA ಅವ್ರ ಮೇಲೆ ಬಿದ್ದೆ. ಏನು ಸಹ ಹಂಗೆ ಬರ್ರಿ ನೀವು, ಏನು ಈ ಥರ ನಾವು ಬಂದಿದ್ದೀವಿ ನಿಮ್ಮ ಹತ್ರಕ್ಕೆ, ಸ್ವಾಗತ ಮಾಡಬೇಕು ಯಾರೇ ಆಗಲಿ ಅಂತ ಕೇಳ್ದೆ ನಾವು. ಆಯಿತು ಅಂತ ಅಂದ್ಬಿಟ್ಟು ಆವಾಗ ಬಲಂತಕ್ಕೆ ಹಾರ ಹಾಕ್ಸ್ಕೊಂಡ್ರು. ನಮ್ಮದೊಂದೇ ಪಂಚಾಯತಿ ಅಲ್ಲ, ನೀವು ಇಡೀ ನೆನಮಂಗಲ ತಾಲೂಕಲ್ಲಿ ಯಾರು ಕಾಂಗ್ರೆಸ್ನವನು ಅಲ್ಲ ಅಂತ ಅಧ್ಯಕ್ಷ ಆಗಿರ್ತಾನೋ ಅವ್ರ ಕಷ್ಟ ಕೇಳಲಾರ್ದು ನೀವು ಯಾರನ್ನೂ ಹತ್ತಕ್ಕೆ ಬಿಟ್ಕೊಳಲ್ಲ, ಯಾರನ್ನೂ ಸೇರಿಸಲ್ಲ. ಹಂಗಾದ್ರೆ ರಾಜಕೀಯ ಆಗ್ತದೇನ್ರಿ ಸ್ವಾಮಿ? ಈಗ ಮಾಧ್ಯಮದವ್ರು ಯಾರವರೋ ಯಾವ್ಯಾವ ಕಡೆಯವರೋ ನೀವು ಗೊತ್ತಿಲ್ಲ. ನಾವೆಲ್ಲರೂ ಒಂದೇಪ್ಪ ಮಾಧ್ಯಮದವರು ಅಂತ ನಾವು ನಿಮ್ಮನ್ನು ಪ್ರೀತಿ ವಿಶ್ವಾಸ ಮಾಡ್ತಾಯಿದ್ವಿ. ನೀವು ಆ ಪಾರ್ಟಿಯವರು ಈ ಪಾರ್ಟಿಯವರು ಯಾವ ಪಾರ್ಟಿಯವರು ಅಂತ ನಮ್ಗೆ ಇಂಥವ್ರಿಗೂ ಗೊತ್ತಿಲ್ಲ. ಅದನ್ನು ತಿಳ್ಕೊಂಡು MLA ಅವ್ರು ಏನೋ ಈ ಗೊಲ್ಲಳ್ಳಿ ಪಂಚಾಯತಿ ಒಂದೇ ನಮ್ಮ ಮೇಲೆ ಹೇಳ್ತಾರೆ ಅನ್ನೋದಕ್ಕೆ ಬೇರೆ ಊರಿನವ್ರು ಶಿವಗಂಗೆಯವ್ರು ಕೇಳಿ, ನೀವು ಬೇರೆ ಎಂಟ್ಕಾನಹಳ್ಳಿಯವರು ಕುಲಾನಹಳ್ಳಿಯವ್ರು ಕೇಳಿ, ಬೇರೆ ಪಂಚಾಯತಿಗಳು ಅಲ್ಲಿ MLA ಅವ್ರು ಬೇರೆ ಏನು ನಾನು ಬೂದಾಳವರು, ಆಮೇಲೆ ಕರ್ವಾರ್ದಯ್ಯವರು ಅಂತ ಹೇಳ್ಬಿಟ್ಟು ಹಾರ ಹಾಕಕ್ಕೆ ಬಂದರು ಸ್ವಾಮಿ ನಮ್ಮ ಎದುರಿಗೆ. ಹಾಕ್ಸ್ಕೊಳಲ್ಲ ನಾನು. ಯಾರೋ ನಮ್ಮ ಮಾಜಿ ಅವರು ತಂಚಿಂಗುಪ್ಪೇರು ಅವರು ಬಂದಿದ್ರು ಪಾಪ, ಹಾರ ಹಾಕಕ್ಕೆ ಬಂದು ನಾವು MLA ಅವ್ರ ಮನೆಗಿದ್ದು, MLA ಮನೆ ಇದ್ದಾಗ. ಆಮೇಲೆ 1 ಅವರ್ ಮೊನ್ನೆ ಕಾದಿರೋದು. ಹೆಂಗೆ ಹೇಳ್ತಾರೆ ಅಂದರೆ, ಮಾನ್ಯ ಶಾಸಕರು ಇವೆಲ್ಲ ನಡೆಯಲ್ಲ, ಏನೋ ನೀವು ತಿಳ್ಕೊಂಡು ಎಂತೆಂಥ ಮಹಾನ್ ಭಾವರು ಸರಿ MLA ಆಗಿ ಹೋದವರು. ಅಂಜನ್ ಮೂರ್ತಿಯವರು ಒಬ್ಬ ಸಣ್ಣ ಮಗ ಬೋಲಿರಿ ಸ್ವಾಮಿ ಬುದ್ಧಿ ಅನ್ನೋರು, ಅಂಥವರೇ ಇಲ್ಲ. ಶಂಕರ್ ನಾಯ್ಕ್ ಇಲ್ಲ, ME ನಾಗರಾಜ್ ಅವರಿಲ್ಲ. ನಾನು ಅಧಿಕಾರ ಇದ್ದಾಗ JDS ಇಲ್ಲಿಯೇ ನಾನು ಪ್ರಾಧಿಕಾರಕ್ಕೆ 4 ಬಾರಿ ಅಧ್ಯಕ್ಷ ಆಗಿದ್ದೆ. MLA ಎಷ್ಟು ಗೌರವ ಕೊಡೋರು ಅಂದರೆ ನಾವು ಜೀವನದಲ್ಲಿ ಮರೆಯಲ್ಲ. ಇಲ್ಲ ನಿಮಗೂ ಗೊತ್ತು, ಇಲ್ಲಾಂದರೆ ನನ್ನ ಬಗ್ಗೆ ಎಲ್ಲ ಹಂಗೆ ಹಿಂಗೆ ಅಂತ ಆರೋಪ ಬಂದ್ಬಿಡೋದು. ಯಾಕೆಂದರೆ MLAಗೂ ಮಲೆಯವ್ರಿಗೆ ಅಧ್ಯಕ್ಷನಿಗೆ ಆಗ್ತಾಯಿಲ್ಲ, ಅವನು ಹಿಂಗೆ ಇವನು ಹಂಗೆ ಅಂತ. ನಾವು ಹೆಂಗೆ ಕಳೆದ್ವೋ, ಯಾವ ಪಕ್ಷ ಅಂತ ಇಲ್ಲ ಏನಿಲ್ಲ. ಅಣ್ಣ ಏನೋ ಬಂದವ್ರಿಗೆ ಮಾಡ್ಕೊಡೋಣ ಇದನ್ನು, ಆಯ್ತು ಗುರುಗಳೇ ನೀವು ಆ ಥರ ನಡ್ಕೊಂಡಂಥವ್ರು. ನಾವೇನ ಇಲ್ಲ JDS MLA ಕೇಳಲಿ, ಅಂಜನ್ ಮೂರ್ತಿಯವ್ರು ಇಲ್ಲ ಅಂದರೂ ಅವ್ರ ಕುಟುಂಬ ಕೇಳಲಿ, ನಾವು ಯಾವ ರೀತಿ ಇದ್ದೋ ಹೆಂಗಿದ್ದೋ ಏನು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾಕೆಂದರೆ ಶಂಕರ್ ನಾಯ್ಕ್ ಅವರು ಇದ್ದಾಗ ನಾವು ಇನ್ನೂ ರಾಜಕೀಯಕ್ಕೆ ಅಷ್ಟೇನು ಇರಲಿಲ್ಲ. ಆದರೆ ಇವರು ಮಾಡ್ತಾ ಇರೋ ದೌರ್ಜನ್ಯಕ್ಕೆ ದೇವ್ರ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಯಾಕೆಂದರೆ ನಾನೊಂದವನು ಯಾರೂ ಇಲ್ಲ ಇವತ್ತು, ಎಂತೆಂಥವ್ರು ಹೊಟ್ಟೋಗವ್ರೆ. ಇವ್ರು ಏನೋ ನಾನು ಸಾಧಿಸ್ಬಿಡ್ತೀನಿ ಹೇಳಿಕೆ ಮಾತು ಕೇಳಿ. ನಾವು MLA ನಾಗರಾಜ್ ಅವ್ರಿಗೆ ಬಲಗೈ ಬಂಟ ಇದ್ದಂಗಿದೆ, ನಿಮ್ಗೆ ಎಲ್ರಿಗೂ ಗೊತ್ತು. ನನ್ನ ಲೈಫಲ್ಲಿ ಯಾರಿಗೂ ನಾನು ಚಾಡಿ ಹೇಳ್ದವನಲ್ಲ.
ನಂದು ಏನಾಗಬೇಕು ಅಷ್ಟೇ ನಾನು ಕೇಳ್ತಿದ್ದು. ಊರು ಕೆಲಸ ಆಗಬೇಕಾ, ಅವ್ರು ಯಾರಾದರೂ ನಾನು ನೋಡಿ ಸರ್ ಅಂತ ಕೇಳ್ಕೊಂಡು ವಿಶ್ವಾಸದಲ್ಲಿ ಎಲ್ಲರನ್ನೂ ಹೊಂದ್ಕೊಂಡು ಹೋಗಿದೆ. 3 ಸರಿ ಮೆಂಬರ್ ಮಾಡೋಕ್ಕೆ ನಾನು ಅಷ್ಟು ದಡ್ರಲ್ಲ. ಎಲ್ಲ ಅವರು ನೋಡಿ ಇವನ ವ್ಯಕ್ತಿತ್ವ ಏನು ಎತ್ತ ಅಂತ ನೋಡಿ ಓಟ್ ಹಾಕೋದು. ಸುಮ್ಮನೆ ಓಟ್ ಹಾಕ್ಬಿಡೋಕ್ಕೆ ಇದಲ್ಲ. ಅವ್ರು MLA ಆಗೋರೆ ಅದಕ್ಕೆ ಗೌರವ ಕೊಡೋಣ ನಾವು. ಆದರೆ ಇದೇ ಥರ ಮಾಡಿದ್ರೆ ನಾವೇನು MLA ಅವ್ರ ಕಡೆಯಿಂದ ಏನೂ ಆಗಬೇಕಾಗಿಲ್ಲ. ನಮಗೇನಾಗಬೇಕು ಅದು ಅದೇ ಆಗ್ತದೆ. ಈಗ ಅದೇ ನೀವು ಮುಖ್ಯಮಂತ್ರಿ ಬೇರೆ ಸರ್ಕಾರ ಇದ್ದಾಗ ನೀವು MLA ಆಗಬೇಕಾಯ್ತು ಇಲ್ಲಿ, ಅವಾಗ ನಿಮಗೆ ನೋವೇನು ಅಂತ ಗೊತ್ತಾಗೋದು. ಈಗ ಆಡಳಿತ ಪಕ್ಷ ಅದೇ, ನೀವಿದ್ದೀರಾ, ಏನೋ ಅದನ್ನು ಒಂದು ಅಂಬಲ್ಲಿ ಹೋಗ್ತಾ ಇದ್ದೀರಾ. ದೇವ್ರು ಹಿಂಗೇ ಇಟ್ಟಿರ್ತಾನೆ ಅಂತ ತಿಳ್ಕೊಬೇಡಿ. ಎಲ್ಲರಿಗೂ ಒಂದೊಂದು ಕಾಲ ಬರ್ತದೆ. ನಾನು ಹೇಳಿದೆ ಅವ್ರಿಗೆ, ಸೋಮಶೇಖರ್ ಅವ್ರ ಮಗನ ಕೇಳಿ, ಕೊರೋನಾ ಟೈಮ್ನಾಗ ನಿಮಗೆಲ್ಲ ಗೊತ್ತು, ಒಂದೇ ಒಂದು ಫೋನ್ ಆಗಿ ಡೈಲಿ 2000 ಜನಕ್ಕೆ ಊಟ ಕಳಿಸ್ದೆ. ನಾನು MLA ಅವ್ರ ಮನೆ ಬಿಡಲಿಲ್ಲ, ಅವರು ತುಂಬ ಆತ್ಮೀಯ ಅಂದರು ಸೋಮಶೇಖರ್ ಅವರು. ಅವ್ರ ಮಗನ ಕೇಳಿ 2000 ಜನಕ್ಕೆ ನಾವು ಡೈಲಿ ಚಿಕ್ಕಬಿದ್ರ ಕಲ್ಲಿಗೆ ಊಟ ಕಳಿಸ್ತಾ ಇದ್ದು. ಅವ್ರು ಕೇಳಿ, ಅವ್ರು ಏನನ್ನ ಇಲ್ಲ ಅಂದ್ಬಿಟ್ರೆ ನೀವು ಕೇಳಿದ್ದು ನಾವು ಕೊಡ್ತೀವಿ. ಏನೋ ಸೋಮಶೇಖರ್ ಅವ್ರ ಮಗ ಫೋನ್ ಮಾಡಿದ್ರು ಕೊರೋನಾ ಟೈಮಲ್ಲಿ. ಆ ಥರ ವಿಶ್ವನಾಥ್ ಅವ್ರ ಏರಿಯಾದಾಗ ಹೋಗಿ ನಾವೇನು ಸ್ವಂತ ದುಡ್ಡು ಹಾಕಲಿಲ್ಲ, ಎಲ್ಲರೂ ಸೇರ್ ಮಾಡಿದಂಥ ಕೆಲಸಗಳು. ಯಾಕೆ ನಾವೆಲ್ಲ ಸೇರ್ ಮಾಡಿದ್ದಕ್ಕೆ ಎಲ್ಲ ಪಾರ್ಟಿಯವ್ರು ಬಂದು ಆವಾಗ ಕೊರೋನಾ ಟೈಮ್ನಾಗ ಆಗಿದ್ದು. ನಾನೇನ BJP ನಾನು ಒಬ್ಬನೇ ಅಂತ ಮೆರೆದಿದ್ರೆ 3 ದಿನ ಊಟ ಹಾಕೋಕ್ಕಾಗಲ್ಲ. ಎಷ್ಟು ದಿನ ಹಾಕೋಕ್ಕಾಗೋದು? ನನ್ನ ಕೈಯಿಂದ ಹಾಕೋಕ್ಕಾಗ್ತದ? 2 ತಿಂಗಳು 2.5 ತಿಂಗಳು ಬಸವನದೇವ್ರ ಮಠದಲ್ಲಿ ಮಾಡಿ ಎಲ್ಲ ಕಡೆ ದಾಸೋಹ ಮಾಡಿದ್ದು ನಿಮ್ಗೆ ಗೊತ್ತದೆ. ಅದರಿಂದ ಯಾರೇ MLA ಅವರು ಇವತ್ತು ನಮ್ಗೆ ಯಾಕೆ ಬರಲಿಲ್ಲ ಅಂತ ಅಂದ್ರಲ್ಲ, ನಮಗೆ ಯಾಕೆ ಇದೊಂದು ನಾವು ಕೊಟ್ಟರೆ ಇಡೀ ತಾಲೂಕು ಅವರು ಅರ್ಥ ಮಾಡ್ಕೊತಾರೆ ಅಂತ ಬರಲ್ಲ. ನಾವೆಲ್ಲ ಇಲ್ಲೇ ಇದ್ದೋ, ನಿಮ್ಮ ಪಕ್ಕದಾಗೆ ನಿಂತಿದ್ದೋ. ಯಾಕೆಂದರೆ ಮನೆಗೆ ಹೋದಾಗ, ಯಾಕೆಂದ್ರೆ ನಮ್ಮದೊಂದು ಸಣ್ಣದ್ರಿಂದ ಬೇರೆ ಗೊತ್ತಾಗಲಿ, ಬೇರೆಯವ್ರನ್ನ ಮಾತಾಡಿಸ್ಲಿ, ಅವರು ಬುದ್ಧಿ ಕಲೀಲಿ ಅಂತ ಮಾಡಿದ್ವಿ ಹೊರತು ಇದೇನು ಹಂಗಾರೆ ಇನ್ನು ಪರ್ಮಿಟಾಗಿ ಇದ್ಬಿಡ್ತಾರಾ? ನಾನು ಪರ್ಮಿಟಾಗಿರಲ್ಲ, ಅವರು ಪರ್ಮಿಟಾಗಿರಲ್ಲ ಸ್ವಾಮಿ. ಒಂದು ವಿಶ್ವಾಸ ಇದ್ದರೆ ವಿಶ್ವಾಸ, ಇಲ್ಲ ಅಂದ್ರೆ ಏನು ನಮ್ಮನೆಗೆ ಅವ್ರು ತಂದಾಕ್ಬೇಕಾ, ಅವ್ರ ಮನೆಗೆ ನಾನು ತಂದಾಕ್ಬೇಕಾ? ಏನೂ ಇಲ್ಲ. ಮನೆ ಶಾಸಕರೇ, ನಿಮಗೆ ಕಿವಿ ಮಾತು ಹೇಳ್ತೀನಿ, ನೀವು ಯಾವುದೋ ಊರಿಂದ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಗೆದ್ದುಬಿಟ್ರ, ಲಕ್ಕಿತ್ತು, ಅದೃಷ್ಟ ಇತ್ತು, ಏನೋ ಆಗಿ ಗೆದ್ರ. ಆದರೆ ಜನ ದಡ್ರಲ್ಲ. MP ಎಲೆಕ್ಷನಲ್ಲಿ ತೋರಿಸ್ತೀವಿ ನಾವು ಏನು ಅಂತ. ಮನೆಗೆ ಸುದ್ದಿ ಮುಟ್ಟಿಸಿ ನಮ್ಮ ಪಂಚಾಯತಿ ಒಳಗೆ ಲೀಡ್ ಕೊಡಲಿಲ್ಲ ಅಂದರೆ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ. ನನ್ನ ಪಂಚಾಯತಿ ಒಳಗೆ ಏನಾರ BJP ಬರಲಿಲ್ಲ ಅಂದರೆ ಇವತ್ತೇ ಪ್ರಮಾಣ ಮಾಡ್ತಿದ್ದೀನಿ, ನಾನು ರಿಸೈನ್ ಮಾಡೇ ಮಾಡ್ತೀನಿ. ನಾನು ಇದೇ ಸಾಕ್ಷಿ, ನನ್ನ ಸಾಕ್ಷಿ. ನಾನೇನ ಈ MP ಎಲೆಕ್ಷನಲ್ಲಿ ನಮ್ಮ ಇಡೀ ಪಂಚಾಯತಿ BJP ಏನನ್ನ ಬರಲಿಲ್ಲ ಅಂದರೆ ನಾನು ರಿಸೈನ್ ಮಾಡೋದಂತೂ ಸತ್ಯ ಸತ್ಯ ಸತ್ಯ. ಯಾಕೆಂದರೆ ಇದೊಂದು ಕಿವಿ ಮಾತು, ಒಂದು ಘಟನೆ ನಿಮ್ಗೆ ಗೊತ್ತಾಗಬೇಕು. ಮೈನಹಳ್ಳಿ ಊರೊಳಗೇನೆ ನೀವು ಕೆಲಸಗಳು ಮಾಡ್ತೀರಾ. ಉಪಾಧ್ಯಕ್ಷರವರೇ ಕರೆಯಲ್ಲ, ಅಧ್ಯಕ್ಷರವರೇ ಯಾಡಳ್ಳಿ ಕರೆದ್ರಲ್ವಾ, ಆಯ್ತು ಬಾರೋಣ ಮಾತಾಡೋಣ ಅಂದರೆ ಮುಗೀತು. ಆಯ್ತು ಗುರು, ಆಯ್ತು ಮಾತಾಡೋಣ ಬಾರ್ಸು, ಅಷ್ಟೇ ಸ್ವಾಮಿ. ಏನಲ್ಲ ಅದರೊಳಗೆ ನೀನೇನು ಅಂತಂತಂದರೆ ಯಾರು ಕೇಳ್ತಾರೆ ಸ್ವಾಮಿ? ಅಪ್ಪ ಅಮ್ಮನ ಮಾತೇ ಕೇಳೋದು ಕಷ್ಟ ಆಗ್ತದೆ ಈ ಕಾಲ. ಅಂಥದ್ದು ನೀವು ಏನೂ ಇಲ್ಲ ಅಂದ್ರೆ ಒಬ್ಬ ಜನಪ್ರತಿನಿಧಿ ನಿಮ್ಮಂಗೆ ನೀವು MLA ಆಗಿದ್ದೀರಾ, ಅವ್ರ ಪಂಚಾಯತಿ ಎಲೆಕ್ಷನ್ನಲ್ಲೂ ಗೆದ್ದು, ಮೆಂಬರ್ ಆಗೋ ಗೆದ್ದು, ಪಂಚಾಯತಿ ಅಧ್ಯಕ್ಷ ಆಗ್ಬೇಕಾದ್ರೆ MLA ಆಗ್ಬಿಡ್ಬೋದು ಸ್ವಾಮಿ. ಪಂಚಾಯತಿ ಅಧ್ಯಕ್ಷ ಆಗೋದು ಅಷ್ಟು ಸುಲಭ ಅಲ್ಲ. ಅದರಿಂದ ಇವ್ರು ನಿಂತು ಗೆದ್ದು ತೋರಿಸಿದ್ದೇವೆ. ಅವ್ರನ್ನ ಯಾರೇ ಪಂಚಾಯತಿಯಲ್ಲಿ ಇದೊಂದು ನಿಮಗೆ ಗೊತ್ತಾಗಲಿ, ನಿಮಗೂ ಎಲ್ಲರಿಗೂ ಗೊತ್ತಿರ್ತದೆ. ಮಾಧ್ಯಮದವ್ರಿಗೆ ಇಡೀ ತಾಲೂಕೆಲ್ಲ ಸುತ್ತಾ ಇರ್ತದೆ. ನನ್ನ ನೆಗ್ತೇನು, ಇನ್ನೊಬ್ಬನ ನೆಗ್ತೇನೆ, ಇನ್ನೊಬ್ಬನಂತ ಎಲ್ಲ ಗೊತ್ತಿರ್ತದೆ. ನನಗೆ ಆಗದವನು ಬಂದು ಹೇಳ್ತಾನೆ, ಆಗೋನು ಬಂದು ಹೇಳ್ತಾನೆ. ಇನ್ನು ಮುಂದೆ ಪಂಚಾಯತಿಗಳೆಲ್ಲ ಒಂದು ಗೌರವಿತವಾಗಿ ನಡ್ಕೊಳ್ರಿ. ಎಲ್ಲ ಒಂದೇ ಪಕ್ಷದವ್ರು ಇರಲ್ಲ ಸ್ವಾಮಿ. ಬಚ್ಚೇಗೌಡರು ನೋಡಿದ್ರ ನೀವು MP ಎಲೆಕ್ಷನ್ಗೆ ಓಟ್ ಹಾಕಿದ್ದು ಹೆಂಗೆ? ನಾವು ಗೆಸ್ಸೇ ಮಾಡಿರಲಿಲ್ಲ. ಈಗ ನೀವು ಆಡಳಿತವಾಗಿದ್ದೀರಲ್ಲ ಸ್ವಾಮಿ, ಸ್ಟೇಟಲ್ಲಿ ಆಡಳಿತವಾಗಿದ್ದೀರಾ, ನೀವು MLA ಇದ್ದೀರಾ. ಇದೊಂದು ಚಾಲೆಂಜ್ ತಗೊಳ್ಳಿ ನೀವು. ನಾನು ಬರಲಿಲ್ಲ ಅಂದರೆ ಸತ್ಯವಾಗೋ ನಾನು ಅವತ್ತು ಬೆಳಗ್ಗೆ ರಿಸೈನ್ ಮಾಡೋದಂತ ಖಚಿತ. ನಾನು ಪಂಚಾಯತಿ ಮೆಂಬರ್ಗೆ, ನಾನು ರಾಜಕೀಯಕ್ಕೆ ಒಬ್ಬ ಕಾರ್ಯಕರ್ತನಾಗಿರ್ತೀನಿ. ಯಾವ ಅಧಿಕಾರ ಆಗಲಿ, ಯಾವ ಮೆಂಬರ್ ಆಗಲಿ ಆಗಲ್ಲ. ನಾ ಪಂಚಾಯತಿ ಮೆಂಬರ್ ಆಗಿ ಈ ಪಂಚಾಯತಿ ಒಳಗೆ, ಯಾಕೆಂದರೆ ತೋರಿಸ್ತೀವಿ ಏನು ಎತ್ತ ಅಂತೇಳಿ. ಅದರಿಂದ ನೀವು ಎಲ್ಲರನ್ನೂ ವಿಶ್ವಾಸದಾಗ ಇದು ಮಾಡಬೇಕು ಹೊರತು ಏನೋ ನೀವು ಮಾಡಿದೆ ಅಂತಂದರೆ ತಪ್ಪು. ನಾವು ಬಂದಿಲ್ಲ ಅಂತ ನೀವು ಹೇಳಿದ್ರೆ, ಮಲ್ಲಯ್ಯ ಅವ್ರು ಬಂದಿದ್ರು ಬರಲಿಲ್ಲ ಅಂತ. ಎಲ್ಲ ಮಠಾಧೀಶರನ್ನು ಕೇಳಿ ನಾವು ಯಾವ ರೀತಿ ನಡ್ಕೊಂಡಿದ್ದೀವಿ, ಏನು ಮಾಡಿದ್ದೀವಿ ಅಂತ. ಆದರೆ ನೀವು ಏನೋ ಉಮ್ಮಾಗೆ ಆಡ್ತಾ ಇರೋದು ಇದು ಸರಿ ಇಲ್ಲ. ನಾವು ಖಂಡಿಸ್ತೀವಿ.
ನೀವು ಗೌರವ ಕೊಟ್ಟರೆ ನಿಮ್ಗೆ 10ರಷ್ಟು ಗೌರವ ನಾವು ಕೊಡ್ತೀವಿ. ನೀವು ಗೌರವ ಕೊಡಲಿಲ್ಲ ಅಂದರೆ ನಿಮಗೂ ನಮಗೂ ಸಂಬಂಧನೇ ಇಲ್ಲ ಹೋಗಪ್ಪ ಅನ್ನೋ ರೀತಿಗೆ ನಾವು ಬರ್ತೀವಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ.